ಅಣ್ಣಯ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ನಿಶಾ ರವಿಕೃಷ್ಣನ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರೆ, ವಿಕಾಶ್ ಉತ್ತಯ್ಯ ನಾಯಕನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇನ್ನು ಸುಮತಿ ಪಾತ್ರದಲ್ಲಿ ನಟಿಸುತ್ತಿರುವ ಕುಮುದಾವಲ್ಲಿ ಅರುಣ್ಮೂರ್ತಿ ಅವರು ವಿಲನ್ನ ಕುಟುಂಬದ ಸದಸ್ಯರೊಬ್ಬರಾಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ಇವರ ಪಾತ್ರವು ಒಳ್ಳೆಯದಾಗಿದೆ. ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಅಣ್ಣಯ್ಯ ಧಾರಾವಾಹಿಯ ಪಾತ್ರದ ಬಗ್ಗೆ ಮಾತನಾಡಿದ ಅವರು, ನನ್ನದು ಈ ಧಾರಾವಾಹಿಯಲ್ಲಿ ಬೇರೆನೇ ಟ್ರ್ಯಾಕ್. ವಿಲನ್ ಟ್ರ್ಯಾಕ್ನಲ್ಲಿ. ಆದರೆ ನಾನು ವಿಲನ್ ಅಲ್ಲ. ವಿಲನ್ ಮನೆಯಲ್ಲಿ ನಾನಿದ್ದೇನೆ ಅಷ್ಟೇ. ನಾನು ಒಳ್ಳೆಯವಳು ಎಂದಿದ್ದಾರೆ ಕುಮುದಾವಲ್ಲಿ ಅರುಣ್ಮೂರ್ತಿ. ನಟಿ ಕುಮುದಾವಲ್ಲಿ ಅರುಣ್ಮೂರ್ತಿ ತಮ್ಮ ನಟನೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಮತ್ತು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವ ಕೆಲಸಗಳಿಂದ ಜನಮನ್ನಣೆ ಗಳಿಸಿದ್ದಾರೆ. ಇತ್ತೀಚೆಗೆ ಇವರ ಸಾಧನೆಯನ್ನ ಗುರುತಿಸಿ ಇಫಾತಾ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಕುಮುದಾವಲ್ಲಿ ಅವರಿಗೆ ಬಾಲ್ಯದಿಂದಲೇ ನಟನೆಯ ಮೇಲೆ ಆಸಕ್ತಿ ಇತ್ತು. ಶಾಲಾ ದಿನಗಳಲ್ಲಿ ಇವರು ಸ್ವತಃ ನಾಟಕಗಳನ್ನು ಬರೆದು ಅಭಿನಯಿಸುತ್ತಿದ್ದರು. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ನಂತರ ಆರ್ಜೆ ಆಗಿ ಕಿರುತೆರೆ ಹಾಗೂ ಹಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ನಟಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ರಿಯಾಲಿಟಿ ಶೋ ಒಂದರಲ್ಲಿ ಧ್ವನಿ ನೀಡಿದ್ದಾರೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಆಶಿಕಾ ರಂಗನಾಥ್ ನಟನೆಯ ಮುಗುಳು ನಗೆ ಸಿನಿಮಾದಲ್ಲಿ ಕುಮುದಾವಲ್ಲಿ ಅವರು ಮುಖ್ಯ ಪಾತ್ರವೊಂದರಲ್ಲಿ ನಟಿಸಿದ್ದರು. ಆಶಿಕಾ ರಂಗನಾಥ್ ಅವರ ತಾಯಿಯ ಪಾತ್ರದಲ್ಲಿ ಕುಮುದಾವಲ್ಲಿ ಕಾಣಿಸಿಕೊಂಡಿದ್ದರು. ಈ ಪಾತ್ರ ಅವರಿಗೆ ಮತ್ತಷ್ಟು ಖ್ಯಾತಿ ತಂದುಕೊಟ್ಟಿತ್ತು. ಒಟ್ಟಾರೆ ಕುಮುದಾವಲ್ಲಿ ಅರುಣ್ಮೂರ್ತಿ ಅವರು ತಮ್ಮ ಬಹುಮುಖ ಪ್ರತಿಭೆಯಿಂದ ಕನ್ನಡ ಕಿರುತೆರೆ, ರಂಗಭೂಮಿ ಮತ್ತು ಡಬ್ಬಿಂಗ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಸುಮತಿಯಾಗಿ ಇವರ ನಟನೆಯು ವೀಕ್ಷಕರ ಗಮನ ಸೆಳೆದಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.